ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಡೇಟ್ ಯಾವತ್ತು ಅಂತ ಹೇಳಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ನಮಗೆ ಅಪ್ಡೇಟ್ ಬಂದಿದೆ. ಏಪ್ರಿಲ್ 7ರಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ. ಪ್ರಸಕ್ತ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು, ಶಿಕ್ಷಣ ಇಲಾಖೆ ಪ್ರಕಟಿಸಿರುವ ಸಂಭಾವ್ಯ ದಿನಾಂಕ ಏಪ್ರಿಲ್ 7ಕ್ಕೆ ಫಲಿತಾಂಶ ಹೊರಬರುವ ಸಾಧ್ಯತೆ ಇದೆ. ನೋಡಿ, ಎಲ್ಲ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿತಾ ಬಂದಿದೆಯಂತೆ. ಸೊ ಏಪ್ರಿಲ್ 7 ನಮಗೆ ಏನಿದ್ರು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದು, ಮಾರ್ಚ್ 20ರಿಂದ ಮೌಲ್ಯಮಾಪನ ಆರಂಭವಾಗಿತ್ತು. ಅಂದರೆ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆದ 3 ದಿನ ನಂತರ, ಅಂದರೆ 3 ಡೇಸ್ ಆದಮೇಲೆ ಅವರು ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಆಯ್ತಲ್ಲ, ಮಾರ್ಚ್ 20ರಿಂದ ಇವತ್ತು ಡೇಟ್ ನೋಡ್ಕೊಳ್ಳಿ. ಆಲ್ರೆಡಿ ಆಲ್ಮೋಸ್ಟ್ 15 ಡೇಸ್ ಆಗಿದೆ. ಓಕೆನಾ? ಸೊ 15 ಡೇಸ್ ನಿಮ್ಮ ಎವ್ಯಾಲ್ಯೂಯೇಷನ್ ಪ್ರಾಸೆಸ್ ಮುಗಿದಿದೆ. ಸೊ ಏಪ್ರಿಲ್ 7 ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ಫಾರ್ KCET ಸ್ಟೂಡೆಂಟ್ಸ್, ನಿಮ್ಮ ಪ್ರಿಪ್ರೇಷನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಇದು ನಿಮಗೆ 2 ವಾರ ಬಾಕಿ ಇದೆ.